ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಬೆಲ್ವತ್ತು ಹಣ್ಣಿನ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಇದು ತುಂಬ ತಂಪು, ಹೀಟಾಗಿರೋರು ಇದನ್ನು ಕುಡಿದ್ರೆ ಕೋಲ್ಡ್ ಆಗುತ್ತೆ. ಸ್ನೇಹಿತರೆ, ನಮಗೆ ಮೊದಲಿಗೆ ಬೇಕಾಗಿರೋದು ಬೆಲ್ಲ. ನಾನು ಬೆಲ್ಲ ಸ್ವಲ್ಪ ಕುಟ್ಕೊಂಡಿದ್ದೀನಿ. ಆನಂತರ ಇದು ಬೆಲ್ವತ್ತು ಹಣ್ಣು, ಅದು ಮೇಲ್ಗಡೆಗೆ ಇರೋದನ್ನು ತೆಗೆದು ಒಳಗಡೆದು ಮಾತ್ರ ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ, ಇದಕ್ಕೆ ಸ್ವಲ್ಪ ಜೀರಿಗೆ ಬೇಕಿದ್ದರೂ ಆ್ಯಡ್ ಮಾಡ್ಬೋದು. ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಗಿರೋದ್ರಿಂದ, ಕೋಲ್ಡ್ ಆಗೋದಕ್ಕೆ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಜೀರಿಗೆ ಸ್ಕಿಪ್ ಮಾಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ. ಈ ರೀತಿ ಜ್ಯೂಸ್ಗಳನ್ನೆಲ್ಲ ಮನೆಯಲ್ಲಿ ನಾವು ಮಾಡಿ ಮಕ್ಕಳಿಗೆ ತೋರಿಸ್ತಾ ಬಂದರೆ ಅವು ಬೇರೆ ಕಡೆ ಜ್ಯೂಸಿಗೆ ಸ್ವಲ್ಪ ಕಂಟ್ರೋಲ್ ಆಗ್ತವೆ. ಮನೆಯಲ್ಲಿ ಮಾಡಿರೋ ಜ್ಯೂಸು ಆರೋಗ್ಯಕರವಾಗಿರುತ್ತೆ. ಹಂಗಾಗಿ ಈ ರೀತಿ ಎಲ್ಲದನ್ನು ಮಕ್ಕಳಿಗೆ ಅಭ್ಯಾಸ ಮಾಡಬೇಕು ನಾವು. ಈಗಿನ ಕಾಲದ ಮಕ್ಕಳಂತೂ ಹೊರಗಡೆ ಜ್ಯೂಸಿಗೆ ತುಂಬ ಇಷ್ಟಪಡ್ತವೆ. ಸ್ನೇಹಿತರೆ, ಈಗ ಅದನ್ನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ನಾವು ಇದನ್ನೇನು ಸೋಸಲ್ಲ ಸ್ನೇಹಿತರೆ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಂದರೆ ಸಾಕು, ಸೋಸೋದೇನು ಬೇಕಿಲ್ಲ. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ನಮ್ಮದು ಬೆಲ್ವತ್ತು ಹಣ್ಣಿನ ಜ್ಯೂಸು ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಮಾಡೋದು ಅನ್ನೋದನ್ನು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.